ಯಾಕೆ ಕೊಡಲ್ಲ ಇಲ್ಲಿ? ನಾವು ಭೂಮಿ ಕೊಟ್ಬಿಟ್ರೆ ನಾವು ಬದುಕಕ್ಕಾಗಲ್ಲ. ನಾವು ಅವ್ರ ಕಾಸು ಕೊಟ್ರೆ ಒಂದು ವರ್ಷಕ್ಕೆಲ್ಲ ಖಾಲಿ ಆಯ್ತದೆ. ಆಮೇಲೆ ಊಟಕ್ಕೆ ಏನಕ್ಕೂ ನಾವೆಲ್ಲ ಪರದಾಡ್ಬೇಕಾಯ್ತದೆ. ನಾವು ಪ್ರಾಣ ಕೊಡ್ತೀವಿ, ಭೂಮಿ ಕೊಡಲ್ಲ. ನಾವು ಭೂಮಿ ಕೊಟ್ರೆ ಓದಕ್ಕಾಗಲ್ಲ. ನಮ್ಮಪ್ಪ ಅಮ್ಮ ಭೂಮಿಯಿಂದನೇ ಸಂಪಾದನೆ ಮಾಡಿ ಓದಿಸ್ತಾ ಇರೋದು. ಹೌದಾ? ಭೂಮಿ ಕೊಡಲ್ಲ ನೀವು? ಕೊಡಲ್ಲ. ವ್ಯವಸಾಯ ಮಾಡ್ಕೊಂಡೆ ಜೀವನ ಮಾಡ್ತಿರೋದು ನಿಮ್ಮ ಮನೇಲಿ? ನಾವು ಹಸುಗೆ ಹಾಲಾಗ್ತೀವಿ. ಫಲವತ್ತಾದ ಭೂಮಿ ನಮ್ದು. ನಾವು ಏನೇ ಆಗ್ಲಿ ಭೂಮಿ ಮಾತ್ರ ಕೊಡಲ್ಲ. ಒಂದು ನಿಮಿಷ ಬನ್ನಿ ಸರ್. ನಮ್ಮ ಭೂಮಿ ಅಂತೂ ನಾವು ಬಿಟ್ಕೊಡಲ್ಲ. ಯಾವುದೇ ಕಾರಣಕ್ಕೂ ಅವ್ನು ಬಂದು ನಮ್ಗೆ ಏನೇ ಮಾಡಿದ್ರೆ ನಾವು ಭೂಮಿ ಬಿಟ್ಕೊಡಲ್ಲ. ಇದ್ದೇ ಹೇಳೋದು. ಅವ್ನು ಇವತ್ತು ಭೂಮಿ ಇಸ್ಕೊಬಿಟ್ಟು ನಮ್ಗೆ ದುಡ್ಡು ಕೊಟ್ಬಿಡ್ತಾನೆ. ಇವತ್ತು ಇರ್ತದೆ ದುಡ್ಡು, ನಾಳೆ ಕೊಯ್ತದೆ. ಒಂದೊಂದೇ ನೋಟೆ ಹಾಕೊಂಡು ಒಂದೊಂದು ದಿವಸಕ್ಕೆ ಖಾಲಿ ಆಗೈತೆ ಅಂದ್ರೆ ನಾಳೆಗೆ ಏನು ಮಾಡ್ತೀರಾ ನೀವು? ಏನು ಮಾಡ್ತೀರಾ ನಾಳೆಗೆ? ಅದಕ್ಕೆ ನಾವು ಕೊಡೋದಿಲ್ಲ. ನಮ್ಮ ತಾತ ಮುತ್ತಾತನ ಆಸ್ತಿ ನಾವು ಮಡಿಕೊಂಡು ನಾವು ಅದೇ ಜೀವನ ಮಾಡ್ತಿದ್ದೀವಿ. ಅದರಲ್ಲೇ ಜೀವನ ಮಾಡ್ತೀವಿ ನಾವು. ಸರ್ ಅಡಿಕೆ ಹಾಕಿದ್ದೀವಿ, ತೆಂಗಿದೆ, ಒಂದು ಮಾವಿನ ಗಿಡ ಐತೆ, ಹಸುಗಳವೆ. ಹಾಂ ಸರ್, ಇದರಿಂದ. ಎಷ್ಟು ಜನ ಇದ್ದೀರಿ ಮನೇಲಿ? ಸರ್ ನಮ್ಮ ಮನೇಲಿ 5 ಜನ ಇದ್ದೀವಿ. 5 ಜನನು ಕೃಷಿನೇ ನಂಬಿರೋದಾ? ಎಷ್ಟೆಲ್ಲ ಹಾಲಾಗ್ತೀರಿ ಸರ್? ದಿನಕ್ಕೊಂದು 30 ಲೀಟ್ರ್ ಹಾಕ್ತೀವಿ ಸರ್. ಹಂಗಾಗಿ ಕೊಡಲ್ಲ ಭೂಮಿನ? ಕೊಡೋದಿಲ್ಲ. ಓದಿಸ್ತಿರೋದೆಲ್ಲ ನಿಮ್ಮ ಅಪ್ಪಾಜಿ ಏನಾದ್ರು ಕೆಲ್ಸಕ್ಕೆ ಹೋಗ್ತಾರ ಅಥವಾ ಕೃಷಿನೇ ನಂಬಿದ್ದಾರೆ? ಕೃಷಿಯಿಂದನೇ. ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಯಾರಿಗೂ ಕೊಡೋದಿಲ್ಲ. ನಮ್ಮ ಭೂಮಿ ನಮ್ಮ ಬದುಕಿಗಾಗಿ, ನಮ್ಮ ಭೂಮಿ ನಮಗೆ ನಾವು ಬಿಟ್ಟು ಕೊಡುವುದಿಲ್ಲ. ಯಾಕೆ ಕೊಡಲ್ಲ ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ಬೇಕು, ಹಾಗೆ ನಾವು ಜೀವನ ಮಾಡೋಕ್ಕೆ ಬೇಕು. ಎಷ್ಟು ದಿನದಿಂದ ಹೋರಾಟ ಮಾಡ್ತಿದ್ರಿ? 1 ವರ್ಷದಿಂದ. ಅಂದ್ರೆ ಮನೇಲಿ ಕೆಲಸ ಮಾಡ್ಕೊಂಡು ಅಲ್ಲಿ ಹೋಗಿ ಹೋರಾಟ ಮಾಡ್ತಿದ್ರಾ? ಹಾಂ. ಎಜುಕೇಶನ್ಗೆಲ್ಲ ಕಾಸೆಲ್ಲ ಯಾವ್ದ್ರಿಂದ ಬರುತ್ತೆ ನಿಮ್ಗೆ? ನಮಗೆ ಹಸದಿಂದ, ಕೃಷಿ ಕಾರ್ಯದಿಂದ. ಅದರಿಂದನೇ ಬರೋದಾ? ಕೃಷಿ ನಂಬ್ಕೊಂಡ್ ಬದುಕಿದ್ರಿ ನೀವು? ಒಂದ್ಸಲ ಸವಾಲ್ ಹಾಕ್ತೀವಿ ಡಿ.ಕೆ. ಶಿವಕುಮಾರ್ಗೆ, ಬೈರಮಂಗಲ ಹತ್ರ ಬರಲಿ ನಾಳೆ, ಆಮೇಲೆ ನೋಡ್ಕೊಳ್ಳೋಣ ಅವ್ರನ್ನ. ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಭೂಮಿಯನ್ನು ಕೊಡೋದಿಲ್ಲ. ಯಾಕೆ ಕೊಡಲ್ಲ ನೀವು ಭೂಮಿನ? ದುಡ್ಡು ಕೊಟ್ರೆ ಒಂದೊಂದು ದಿವಸಕ್ಕೆ ಖಾಲಿ ಆಗ್ಬಿಡುತ್ತೆ. ಆಮೇಲೆ ಏನ್ ಮಾಡೋದು? ಎಲ್ಲೋ ಹಣ ತಿನ್ನಕ್ಕೆ ಎಲ್ಲ. ಅದಕ್ಕೆ ನಮ್ಮ ಭೂಮಿ ಕೊಡಲ್ಲ. ವ್ಯವಸಾಯ ಮಾಡಿ ಭೂಮಿಯನ್ನು ಇದು ಮಾಡ್ತಿದೀವಿ ನಾವು. ಭೂಮಿಯನ್ನು ಹೌದು. ಈಗ ಅದ್ರ ಜೊತೆಗೆ ನೀವೆಲ್ಲ ಎಜುಕೇಶನ್ ಮಾಡ್ತಿದ್ರಿ, ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರ್ತದೆ ನಿಮಗೆ? ಭೂಮಿ ವ್ಯವಸಾಯ ಮಾಡಿಯಿಂದ ಭೂಮಿ ಇದರಿಂದ ಬರುತ್ತೆ. ನಮ್ಮ ತಾತ ಸಮಾಧಿ ಎಲ್ಲ ಬಿಟ್ಕೊಡಕ್ ಆಗಲ್ಲ ನಾವು. ಪೂಜೆ ಮಾಡ್ಬೇಕು. ಹೌದು. ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಭೂಮಿಯನ್ನು ಕೊಡುವುದಿಲ್ಲ. ಸ್ಕೂಲ್ಗೆ ಹುಲ್ ಕಟ್ ಮಾಡಕ್ ಹೋಗಿ ಬೆಲ್ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕಾಸೆಲ್ಲ ಖರ್ಚಾಗದೆ, ಹಂಗೂ ಹೋರಾಟಕ್ಕೆ ಬಂದಿದ್ದೀನಿ. ಏನೇ ಆಗಲಿ ಭೂಮಿ ಕೊಡಲ್ಲ ನಾವು ಮಾತ್ರ. ಪರಿಸರ ಸಂರಕ್ಷಣೆ ನಾವಂತೂ ಮಾಡ್ತೀವಿ. ನಾವು ಪ್ರಾಣ ಕೊಡ್ತೀವಿ, ಭೂಮಿ ಕೊಡಲ್ಲ. ಮರಗಳನ್ನ ನಾವು ಉಳಿಸ್ತೀವಿ, ಭೂಮಿನೆಲ್ಲ ನಾವು ಉಳಿಸ್ತೀವಿ. ಯಾರು ಕೇಳ್ತಿರೋದು ನಿಮ್ಮನ್ನ ಭೂಮಿನ? ಯಾಕೆ ಕೇಳ್ತಾವ್ರೆ? ಯಾಕೆ ಕೊಡಲ್ಲ? ನೀವು ಯಾಕೆ ಕೊಡಲ್ಲ? ನಾವೀಗ ಕೊಟ್ಬಿಟ್ರೆ ಮುಂದಕ್ಕೆ ನಾವು ಊಟ ತಿನ್ನೋಕ್ಕೂ ಭೂಮಿ ಇರಲ್ಲ, ಕಾಸಿರಲ್ಲ. ಕಾಸೇನು ಒಂದು ವರ್ಷಕ್ಕೆಲ್ಲ ಖಾಲಿ ಆಗ್ಬಿಡ್ತದೆ. ಆಮೇಲೆ ಪರದಾಡ್ಕೊಂಡು ಓಡಾಡ್ಬೇಕಾಯ್ತದೆ. ಆಮೇಲೆ ಭಿಕ್ಷೆ ಬಿಡೋ ಡಿ.ಕೆ. ಶಿವಕುಮಾರ್ ಬಂದು ಕಾಸು ಕೊಡ್ತಾನ? ಅವ್ನು ಬಂದ್ಬಿಟ್ರೆ ಅಂತ ನಾವು ಭೂಮಿನೂ ಕೊಡಲ್ಲ, ಬೇಕಾದ್ರೆ ಜೀವ ಕೊಟ್ಬಿಡ್ತೀವಿ. ದುಡ್ಡೇನೋ ಬರ್ತದೆ ಹೋಯ್ತದೆ, ಆದ್ರೆ ಭೂಮಿ ಬಂದ್ರೆ ಹೋಯ್ದ್ಮೇಲೆ ತಿರ್ಗಾ ಬರ್ತದ? ಬೇಕಾದ್ರೆ ಈ ಭೂಮಿ ಬಿಟ್ಬಿಟ್ಟು ಭೂಮಿನ ಮಾಡ್ರಿ, ನಾವ್ ಯಾರು ಬೇಡ ಅನ್ನಲ್ಲ. ಈ ಭೂಮಿ ಮಾತ್ರ ಮಾಡಕ್ ನಾವ್ ಬಿಡಲ್ಲ. ಮಾಡಬಾರ್ದು. ಫಲವತ್ತಾಗಿ ನೀರಾವರಿ ಆಗಿದೆ ನಮ್ಮ ಭೂಮಿ. ಈ ಭೂಮಿ ತಗೋಬಿಟ್ರೆ ನಾವ್ ಎಲ್ಲಿ ಜೀವನ ಮಾಡೋಣ? ಹಸುಗಳೆಲ್ಲ ಎಲ್ಲಿ ಸಾಕೋಣ? ಕೋಳಿ ಮೇಕೆಗಳನ್ನೆಲ್ಲ ಎಲ್ಲಿ ಸಾಕೋಣ? ನಮ್ಮ ಭೂಮಿ ನಮ್ಗೆ ಬೇಕೇ ಬೇಕು. ಈ ಭೂಮಿ ಇರೋದಕ್ಕೆ ನಾವಿರೋದು. ಭೂಮಿನೇ ಇಲ್ಲ ಅಂದ್ರೆ ನಾವು ಇರಲ್ಲ. ಏನಾದ್ರೂ ಭೂಮಿ ಇದು ಮಾಡ್ಕೊಂಡು ನಾವು ವಿಷ ಕುಡ್ಕೊಂಡು ಸಾಯ್ತೀವಿ.
ಈಗ ಭಾನುವಾರ ಅಂತ ಹೋರಾಟಕ್ಕೆ ಬಂದಿರೋದ ಇಲ್ಲ ನಿಮ್ಮ ಅಪ್ಪಾಜಿ ಅಮ್ಮ ನೋಡ್ಬಿಟ್ಟು ಹೋರಾಟಕ್ಕೆ ಬಂದಿರೋದ ಭೂಮಿ ಕೊಡಬಾರ್ದು ಅಂತ? ಭೂಮಿ ಕೊಡಬಾರ್ದು ಅಂತ ಬಂದಿರೋದು. ಶಾಲೆ ಇದ್ದಾಗ ನೀವೆಲ್ಲ ಸಂಜೆ ಹೊತ್ತೆಲ್ಲ ಬರ್ತಿರೋ ಹೋರಾಟಕ್ಕೆ? ಹಾ, ಪ್ರತಿ ಶನಿವಾರ ಭಾನುವಾರ ನಾವು ಹೋರಾಟಕ್ಕೆ ಬರ್ತೀವಿ. ನೀವೇನೇ ಮಾಡಲಿ ನಾವು ಮಾತ್ರ ಹೋರಾಟ ನಿಲ್ಸಲ್ಲ. ನೀವೇನಾದ್ರು ಅಕ್ವೈರ್ ಮಾಡಿದ್ರೆ ವಿಷ ಕುಡ್ಕೊಂಡು ನಾವಂತೂ ಸಾಯ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.